ಹಾಯ್ ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಿನ್ನೆ ವ್ಲಾಗಲ್ಲಿ ನೋಡಿದ್ರಿ, ಪೂಜೆ ಮಾಡಿಸ್ತಾ ಇದ್ವಿ ಆ್ಯಂಡ್ ಇವತ್ತು ಹೋಮ ಕೂಡ ಮಾಡಿಸ್ತಾ ಇದ್ವಿ ಅಲ್ವಾ. ಹಾಗಾಗಿ ನಮಗೆ ಈ ಹೋಮ ಹಾಕಿದ ತಕ್ಷಣವೇ ಏನು ಅನಿಸಿಲ್ಲ. ಸ್ವಲ್ಪ ಹೊತ್ತು ಆದಮೇಲೆ ನಮಗೆ ಹೊಗೆ ಫುಲ್ಲು ನೋಡ್ತಾ ಇರ್ಬೋದು. ಪಾಪ ಪುರೋಹಿತರಿಗೆ ಕಣ್ಣು ಬಿಡೋಕೆ ಆಗ್ತಾಯಿಲ್ಲ, ಆ ರೀತಿ ಆಯಿತು. ಇನ್ನು ಹೋಗ್ತಾ ಹೋಗ್ತಾ ನೋಡಬೇಕು, ಮುಖಗಳೇ ಕಾಣಿಸ್ಲಿಲ್ಲ, ಅಷ್ಟು ಹೊಗೆ ತುಂಬ್ಕೊಂಡ್ಬಿಡ್ತು ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಪೂಜೆ ಕೂಡ ಆಯಿತು. ಆ್ಯಂಡ್ ಈ ಹೋಮಕ್ಕೆ ಅವರು ಹೇಳ್ತಾ ಇದ್ರಲ್ವ, ಒಂದು ಈ ಕರಿಗಡುಬು ಮೋದಕ ಆ್ಯಂಡ್ ಅದು ಬಿಳಿ ಸಾಸಿವೆ ಥರದ್ದು ಮತ್ತು ಇನ್ನೂ ಏನೇನೋ ತಂದಿದ್ರು ಅವರು. ಅದನ್ನು ಹಾಕಕ್ಕೆ ಹೇಳಿ ನನಗೆ ನನ್ನ ಹಸ್ಬೆಂಡ್ಗೆ ಕೊಟ್ಟಿದ್ದರು. ಅದು ಮತ್ತು ದಪ್ಪ ಪುರಿ ಟೈಪ್ ಬರುತ್ತೆ ಅದು, ಮತ್ತು ಅವೇನೇನೋ ಏನು ಅದು ಹೆಸ್ರು ಆ್ಯಕ್ಚುಲಿ ನಿಜವಾಗ್ಲೂ ಖಂಡಿತ ಮರ್ತೋಯ್ತು. ಅದನ್ನೆಲ್ಲ ಕೊಟ್ಟಿದ್ದರು. ಅವರೊಂದೆರಡು ಹಾಕ್ತಾಯಿದ್ರು, ನಾನೊಂದೆರಡು ಹಾಕ್ತಾಯಿದ್ವಿ. ಈ ರೀತಿ ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ಹಾಕ್ತಾಯಿದ್ವಿ. ಆವಾಗಲೇ ಹೇಳ್ದಾಗೆ ನಮಗೆ ಇದು ಮಾಡ್ತಾ 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 ನಿಜವಾಗ್ಲೂ ಕಣ್ಣಲ್ಲಿ ನೀರು ಬರೋಕ್ಕೆ ಸ್ಟಾರ್ಟ್ ಆಗೋಯ್ತು ಅಂತಲೇ ಹೇಳ್ಬೋದು. ಎಲ್ಲ ಈಚೆ ಹೋಗೋರು, ರೂಮ್ ಒಳಗಡೆ ಹೋಗೋರು, ಈ ರೀತಿ ಆಗೋಯಿತು. ಮನೆ ಚಿಕ್ಕದಾಗಿದ್ದರಿಂದ ಹೊಗೆ ಅಲ್ಲೇ ಸುತ್ತೊಡಿತಾ ಇತ್ತು ಅಂತಲೇ ಹೇಳ್ಬೋದು. ಆವಾಗಲೇ ಹೇಳ್ದಾಗೆ ನನ್ನ ಹಸ್ಬೆಂಡು ಪಾಪ ಜಾಸ್ತಿ ಹೊತ್ತು ಕೂತ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ, ಕಾಲು ನೋವು ಅಂತಾಯಿದ್ರು. ಓಕೆ ಫೈನ್, ಬೇಗ ಬೇಗ ಪೂಜೆ ಆಗಿಬಿಡ್ಲಿ ಅಂತ ಅನ್ನೋ ಒಂದು ಕಾರಣಕ್ಕೆ ಬೇಗ ಬೇಗ ಮಾಡ್ತಾಯಿದ್ವಿ ಅಂತಲೇ ಹೇಳ್ಬೋದು. ಆದರೆ ಯಾವುದೇ ಅಡೆತಡೆ ಇಲ್ಲದೇ ನಿರ್ವಿಘ್ನವಾಗಿ ಪೂಜೆ ಆಯಿತು ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ನೋಡಿದ್ರಲ್ವ, ಮನೆ ಫುಲ್ಲು ಹೊಗೆ ಆಗೋಯ್ತು. ತುಂಬ ಹೊತ್ತು ಕೂತಿದ್ರಿಂದ ನಮಗೂ ಹೇಳಿದ್ನಲ್ಲ, ಸುಮಾರು ಒಂದು 3/4 ಗಂಟೆನೇ ಹೋಮ ಆಯಿತು ಅಂತಲೇ ಹೇಳ್ಬೋದು. ಆ ಹೊಗೆಗೆ ಫುಲ್ಲು ಕಣ್ಣುರಿ, ಕಣ್ಣಲ್ಲಿ ನೀರು, ಕಣ್ಣು ಬಿಟ್ಟು ನೋಡೋಕ್ಕಾಗ್ತಾಯಿಲ್ಲ, ಆ ರೀತಿ ಒಂದು ಇದಾಗೋಯಿತು. ಸರಿ, ಹೇಗೋ ಮಾಡಿದ್ವಿ. ಫೈನಲಾಗಿ ಹೋಮ ಕೂಡ ಮುಗೀತು. ನಮ್ಮ ಮನೆಯವ್ರಿಗೆ ಪಾಪ ಕಣ್ಣು ಬಿಡೋಕ್ಕೂ ಸಹ ಆಗ್ತಾಯಿರಲಿಲ್ಲ, ಆ ರೀತಿ ಆಗೋಯಿತು. ಫೈನಲಾಗಿ ಪೂಜೆ ಕೂಡ ನಿರ್ವಿಘ್ನವಾಗಿ ನೆರವೇರ್ತು ಅಂತಲೇ ಹೇಳ್ಬೋದು. ಸಾಮಾನ್ಯವಾಗಿ ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವ್ರಿಗೆ ಚಿಕ್ಕ ಪುಟ್ಟ ಪೂಜೆ ಮಾಡ್ಸೋಕ್ಕೂ ಯೋಚನೆ ಮಾಡ್ತಾ ಇರ್ತೀವಿ, ಹೇಗಿರುತ್ತೋ ಏನೋ ಎತ್ತೋ ಅನ್ನೋದು. ಅದರಲ್ಲೂ ನಾನು ಆವಾಗಲೇ ಹೇಳಿದೆ, ಈ ರೀತಿ ಪೂಜೆ ಎಲ್ಲ ಫಸ್ಟ್ ಟೈಮ್ ಮಾಡಿಸಿದ್ದು.
वेदोक्तमन्त्रपुष्पाञ्जलिं समर्पयामि। ಸೊ ಫ್ರೆಂಡ್ಸ್ ನೋಡಿದ್ರಲ್ವಾ, ಪೂಜೆ ಅಂತೂ ಕಂಪ್ಲೀಟ್ ಆಯಿತು. ಅವ್ರು ಹೇಳಿದರು ಒಂದು 9 ಜನ ಮುತ್ತೈದೆಯರ ಕೈಯಲ್ಲಿ ಅರಿಶಿನ ಕುಂಕುಮ ಇಟ್ಟಿಸ್ಕೊಳ್ಳಿ ಅಂತ ಹೇಳಿದರು. ಹಾಗೆ ಎಲ್ಲರೂ ಆಶೀರ್ವಾದ ಮಾಡಿ ಅಂತಲೂ ಕೂಡ ಹೇಳಿದರು. ಓಕೆ, ಒಳ್ಳೆಯದಾಗಲಿ ಅಂತ ಹೇಳಿ ಮನೇಲಿ ಪೂಜೆ ಇಟ್ಸ್ಕೊಂಡಿದ್ದೀವಿ. ಒಂದು ನಮ್ಮ ಒಳ್ಳೆಯದಕ್ಕೇ ಹೇಳಿರ್ತಾರೆ ಅಂತ ಹೇಳಿ ಅವ್ರು ಹೇಳೋ ರೀತಿಯೇ ನಾವು ಫಾಲೋ ಅಪ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಬಂದು ಒಂದು 9 ಜನ ನನಗೆ ಮತ್ತು ನಮ್ಮ ಮನೆಯವ್ರಿಗೆ ಕೂಡ ಅರಿಶಿನ ಕುಂಕುಮ ಇಟ್ಟು ಆಶೀರ್ವಾದ ಮಾಡ್ತಾಯಿದ್ರು. ಫುಲ್ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಏನು ಹೇಳ್ತಾರೆ, ಈ ಥರದ್ದೊಂದು ಸನ್ನಿವೇಶ ಕ್ರಿಯೇಟ್ ಆಗುತ್ತೆ ಅನ್ನೋದಾದರೆ ಅದು ನಮ್ಮ ಪುಣ್ಯ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ನನಗಂತೂ ತುಂಬ ಅಂದರೆ ತುಂಬಾ ಖುಷಿ ಆಯಿತು. ಅದರಲ್ಲೂ ಈ ರೀತಿ ನಮಗೋಸ್ಕರ ಟೈಮ್ ಕೊಟ್ಟು ನಮಗೆ ಬಂದು ಆಶೀರ್ವಾದ ಮಾಡೋದ್ರು ಎಲ್ರಿಗೂ ತುಂಬ ತುಂಬ ಥ್ಯಾಂಕ್ ಯು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ಒಂದು ಈ ವಿಡಿಯೋ ಮುಖಾಂತರ ಎಲ್ರಿಗೂ ಸಿಗಲ್ಲ ಫ್ರೆಂಡ್ಸ್. ನಾವು ಏನೇನೋ ಅಂದ್ಕೊಂಡ್ರೂ ಕೆಲವು ಟೈಮು ಅದೇ ಹೇಳ್ತಾಯಿದ್ರು, ನಾವು ಪೂಜೆ ಮಾಡಬೇಕು ಅನಿಸಿದ್ರು ಮಾಡೋಕ್ಕೆ ಟೈಮ್ ಸಿಗಲ್ಲ. ಸೊ ಅಂದ್ಕೊಂಡಿದ್ದೀರ ಮಾಡಿರಿ ಅಂತ ಹೇಳಿದರು. ಕೊನೆಗೆ ದೃಷ್ಟಿ ತೆಗಿಬೇಕು ಅಂತ ಹೇಳಿ ತೆಗೆಸಿದಂಥದ್ದು. ಎಲ್ಲ ಪೂಜೆನೂ ಅಷ್ಟೇ ತುಂಬ ಅಚ್ಚುಕಟ್ಟಾಗಿ ಮಾಡಿದರು. ಅದೇ ಹೇಳಿದ್ನಲ್ಲ, ನೆಕ್ಸ್ಟ್ ಟೈಮ್ ಅನಿಸಿದರೆ ಖಂಡಿತವಾಗ್ಲೂ ಇನ್ನೊಂದು ಟೈಮ್ ಮಾಡಬೇಕು ಅಂತ ಆಸೆ ಇದೆ. ನೋಡುವ, ದೇವರಿಚ್ಛೆ. ನಾವು ಅಂದ್ಕೊಂಡಂಗೆ ಏನೂ ಆಗಲ್ಲ. ಮತ್ತು ಎಲ್ಲ ಅವರು ಕೂತಿರೋ ಕಡೆನೇ ಬಂದು ಅಕ್ಷತೆ ಹಾಕ್ಬಿಡಿ, ಎಲ್ಲ ಒಂದೇ ಸತಿ ಆಶೀರ್ವಾದ ಮಾಡಿಬಿಡಿ ಅಂತಲೂ ಕೂಡ ಹೇಳಿದರು. ಫೈನಲಾಗಿ ಎಲ್ಲ ಆಯಿತು. ನಾನು ಎಲ್ಲರೂ ಕಾಲಿಗೂ ಬಿದ್ದು ಆಶೀರ್ವಾದ ತೊಗೊತಾ ಇದ್ದೀನಿ. ಆ್ಯಂಡ್ ಈ ರೀತಿ ಆಯಿತು. ಫುಲ್ಲು ಖುಷಿ ಅಂತಲೇ ಹೇಳ್ಬೋದು. ಕೆಲವೊಂದು ಟೈಮ್ ನಾವು ಅಂದ್ಕೊಂಡಂಗೆ ಏನೂ ಆಗಲ್ಲ. ಕೆಲವೊಂದು ನಮಗೂ ತುಂಬ ಹೇಳ್ಕೊಳಕ್ಕಾಗದಿರೋಷ್ಟು ನೋವುಗಳಿರುತ್ತೆ. ಬಟ್ ಗೊತ್ತಿಲ್ಲ, ದೇವರು ನಡೆಸಿದ ರೀತಿ ನಾವು ನಡಿಬೇಕು. ಅದು ದೇವರ ಒಂದು ಲಿಖಿತ ಅಂತಲೇ ಹೇಳ್ಬೋದು. ಸೊ ಈ ಥರ ಆಯಿತು. ತುಂಬ ದಿನದಿಂದ ಈ ವ್ಲಾಗ್ನ ನಾನು ಶೇರ್ ಮಾಡೋಕ್ಕೆ ಆಗಿರಲಿಲ್ಲ. ಸೊ ಇವತ್ತು ಶೇರ್ ಮಾಡಿದ್ದೀನಿ. ಇವತ್ತಿನ ಈ ಒಂದು ವ್ಲಾಗ್ನ ಇಲ್ಲಿಗೆ ಕೂಡ ಎಂಡ್ ಮಾಡ್ತೀನಿ. ಫೈನಲಾಗಿ ನನ್ನ ಹಸ್ಬೆಂಡ್ ಜೊತೆ ಅರಿಶಿನ ಕುಂಕುಮ ಇಕ್ಕಿಸ್ಕೊಳ್ಳಿ ಅಂತ ಹೇಳಿದರು. ನಮ್ಮ ಮನೆಯವರು ನಗ್ತಾಯಿದ್ರು, ಏನೋ ಕಾಮಿಡಿ ಮಾಡ್ತಾಯಿದ್ರು. ಸೊ ಹಾಗಾಗಿ ಇಷ್ಟ ಆಯಿತು ಫ್ರೆಂಡ್ಸ್. ಇವತ್ತಿನ ವ್ಲಾಗು ಇಷ್ಟ ಆಯಿತು. ಫೈನಲಾಗಿ ಇವತ್ತಿನ ಪೂಜೆ ಲಾಸ್ಟು ವಿಡಿಯೋ ಇವತ್ತಿಗೆ ಎಂಡ್ ಆಯಿತು ಅಂತಲೇ ಹೇಳ್ಬೋದು. ಇವತ್ತಿನ ಊಟಕ್ಕೆ ಬಂದು ಪಲಾವು, ಕೇಸರಿಬಾತನ್ನ ಸಿಂಪಲ್ಲಾಗಿ ಮಾಡಿದಂಥದ್ದು. ಖಂಡಿತವಾಗ್ಲೂ ನಾನು ಮಾಡಿಲ್ಲ. ಕ್ರೆಡಿಟ್ ನಮ್ಮ ಎಲ್ಲ ಬಂದಿದ್ದಂಥ ಗೆಸ್ಟ್ಗೆ ಹೋಗಬೇಕು. ಅದರಲ್ಲಿ ಎಸ್ಪೆಷಲಿ ರಾಜಮ್ಮಂಟಿ, ನಾಗು ಅಕ್ಕ ಆ್ಯಂಡ್ ನಮ್ಮ ಅಮ್ಮವರೆಲ್ಲ ಸೇರಿಕೊಂಡು ಮಾಡಿದ್ದಂಥದ್ದು. ಬೇಗ ಬೇಗ ಕ್ವಿಕ್ಕಾಗಿ ನಾವು ಪೂಜೆ ಮಾಡಿ ಕೂತಿದ್ದಾಗ ಹಾಗೆ ಎಲ್ಲ ಬಂದು ನಮಗೆ ಪ್ರೋತ್ಸಾಹಿಸಿದರು. ತುಂಬಾ ಖುಷಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇವತ್ತಿನ ವ್ಲಾಗ್ ಇದಾಗುತ್ತೆ ಫ್ರೆಂಡ್ಸ್. ಇವತ್ತಿನ ವ್ಲಾಗ್ನ ನಿಮಗೆ ಏನು ಮಾಡ್ತೀನಿ. ಇವತ್ತಿನ ವ್ಲಾಗ್ ಸ್ವಲ್ಪ ಇಷ್ಟ ಆಗಿದೆ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.